ಮಾವ ಇಲ್ಲಿಗೆ ಬಾ ಬರ್ತೀನಿ ಅಂತ ಹೇಳಿದ್ರಲ್ಲ, ಆದ್ರೂ ನನಗೆ ಮಾವ ಇಷ್ಟೊತ್ತಾದರೂ ಯಾಕೆ ಬರಲಿಲ್ವಲ್ಲ. ಛೇ, ನಾನು ಮತ್ತೆ ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಯ್ತದೋ ಏನೋ. ಪಾಪ ಅತ್ತೆ ಕಷ್ಟ ನೋಡೋಕ್ಕಾಯ್ತಿಲ್ಲ. ಮಾಮೂನಿ ಹೆಂಗನ ಮಾಡಿ ಊರಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಅತ್ತೆ ಕೊರ್ಗಿ 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 ಏನಾರು ಆಗೋಗ್ಬಿಡ್ತಾರೆ ಅಷ್ಟೇ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಹೆಂಗೆ ಕರ್ಕೊಂಡು ಹೋಗ್ಬೇಕು? ಮನೆ ಎಲ್ಲೈತಿ ಅಂದ್ರೂ ಹೇಳಿಲ್ಲ. ಸಿಗ್ತೀನಿ ಅಂತ ಹೇಳ್ಬಿಟ್ಟು ಬಂತು. ಇಲ್ಲೇ ಸಿಗ್ತೀನಿ ಅಂತ ಲೊಕೇಶನ್ ಬೇರೆ ಕಳಿಸಿತ್ತು, ಆದ್ರೂ ಬಂದಿಲ್ಲ ಇನ್ನೂ. ಯಪ್ಪ, ಅಷ್ಟೊಂದು ಇಷ್ಟಪಟ್ಟರೆ ಮಾವನ್ನ ಇನ್ನೊಂದು ಹುಡುಗಿ ಜೊತೆ ನೋಡಬೇಕು ಅಂದರೆ ಶಾನೆ ಬೇಜಾರಾಯ್ತದೆ. ಆದ್ರೂ ಪರವಾಗಿಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮಾವ ಯಾವ ಜೊತೆನೋ ಚೆನ್ನಾಗೈತದ, ಅಷ್ಟೇ ಸಾಕು. ನಿಜವಾದ ಪ್ರೀತಿ ಅಂದರೆ ನಾವು ಇಷ್ಟಪಟ್ಟರೆ ಎಲ್ಲಿದ್ದರೂ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ಳೋದೇ ನಿಜವಾದ ಪ್ರೀತಿ. ಅಷ್ಟೇ ಸಾಕು ನನಗೆ. ಅವ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ ನೆನೆಯ ಬಿಡು. ಮಾವ ಚೆನ್ನಾಗಿದ್ದೀರಾ ಮಾವ? ಹಾಂ ಮಹಾ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ? ಹಾಂ ಮಾವ ಚೆನ್ನಾಗಿದ್ದೀನಿ. ಮಾವ ಅಲ್ಲ, ನೀವು ನೋಡಬೇಕು ಅಂತಲೇ ಅಲ್ಲಿಂದ ಇಲ್ಲಿಗಾನ ಹುಡ್ಕೊಂಡು ಬಂದ್ಬಿಟ್ಟೆ. ಅದೇ ಅಲ್ಲ, ಸುಮ್ಮನೆ ಅಲ್ಲಿಂದ ಯಾಕೆ ಇಲ್ಲಿಗಾನ ಹುಡ್ಕೊಂಬಿಟ್ಟು ಬಂದೆ? ಏನು ವಿಷಯ? ಏನಾದರೂ ವಿಷಯ ಇತ್ತಾ ಏನು? ಮಾವ ಇಲ್ಲೆಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗೈತೆ ತಾನೆ? ಏನೂ ತೊಂದರೆಗಿಂದ್ರೆ ಏನೂ ಇಲ್ಲ ತಾನೆ? ಇಬ್ಬರು ಖುಷಿಯಾಗಿದ್ದೀರಾ ತಾನೆ? ಮತ್ತು ಮದುವೆ ಎಲ್ಲ ಮಾಡ್ಕೊಂಡ್ರೆ ಆಗ್ಲೇನೆ? ಮದುವೆ ಎಲ್ಲ ಮುಗೀತಾ? ಅಯ್ಯೋ ಮಹಾ, ಮದುವೆಗಿದ್ವಿ ಅಂತ ಏನೂ ಇಲ್ಲ. ಸುಮ್ಮನೆ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲು ಸುಮ್ಮನೆ ಮದುವೆ ಮಾಡ್ಕೊಂಡು ಸಂಸಾರ ಅದು ಇದು ಅಂತ ಶುರು ಮಾಡೋದಕ್ಕಿಂತ ಓಡ್ ಬಂದಿದ್ವಿ ಅಂತಂದಮೇಲೆ ಮತ್ತೆ ಅವಳನ್ನ ಬೇರೆಯವ್ರಿಗೆ ಯಾರಿಗೂ ಕೊಟ್ಟು ಮದುವೆ ಮಾಡಲ್ಲ. ಅದೊಂದು ಖುಷಿಗೆ ಸುಮ್ಮನೆ ಇದ್ದೀನಿ. ಸದ್ಯಕ್ಕೆ ಮದುವೆಗಿದ್ವಿ ಅಂತ ಏನೇನೂ ಆಗಿಲ್ಲ. ಮದುವೆ ಆಗೋದು ಇಲ್ಲ. ಇಷ್ಟು ಚಿಕ್ಕ ಏಜ್ಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಚೆನ್ನಾಗಿಲ್ಲ. ಸಂಸಾರ ಮನೆ ಮಕ್ಕಳು ಅಂತ ಇರಬಾರ್ದು ಅಂತೇಳ್ಬಿಟ್ಟು ನಾನೇನೆ ಮದುವೆ ಏನು ಬೇಡ ಅಂತೇಳ್ಬಿಟ್ಟು ನಾನೇನೆ ಸುಮ್ಮನೆ ಇದ್ದೀನಿ. ಅವಳನ್ನ ಕಾಲೇಜಿಗೆ ಕಳಿಸ್ಬಿಟ್ಟು ಓದಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಾವ, ನಿಮ್ಮಂಥ ಹುಡುಗರು ಸಿಗೋದೇನೆ ತುಂಬ ಕಷ್ಟ. ಯಾರನ್ನಾಗಲಿ ಓಡೋಗಿದ್ದ ತಕ್ಷಣ ಮದುವೆ ಮಾಡ್ಕೊಂಬಿಟ್ಟು ಸಂಸಾರ ಶುರು ಮಾಡಿಬಿಡ್ತಾರೆ. ಆದರೆ ನೀವು ನೋಡಿ, ಅಯ್ಯೋ ನನಗೂ ಅರ್ಥ ಆಗುತ್ತೆ. ನನ್ನೊಳಗೆ ತುಂಬ ಸಲ ಹೇಳ್ದೆ ರಚ್ಚುಗೆ, ಬೇಡ ಬೇಡ ಓಡೋಗೋದು ಬೇಡ ನನಗೆ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದೆ. ಆದರೆ ಅವಳೇ ಕೇಳಲಿಲ್ಲ. ಇಲ್ಲ, ನಮ್ಮ ಬೇರೆಯವರು ಕೊಟ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ, ಹೋಗಲೇಬೇಕು ಅಂತ ಹಠ ಮಾಡೋದು. ಅದೊಂದೇ ಒಂದು ಕಾರಣ ಕರ್ಕೊಂಬಂದೆ ಅಷ್ಟೇ. ಈ ಚಿಕ್ಕ ಏಜ್ಗೆ ಮದುವೆ ಮಾಡ್ಕೊಂಡು ಏನು ಮಾಡ್ಬೇಕು ಹೇಳಿ ನೀನೇನೆ? ಮಾವ, ಓಡ್ ಬಂದಿದ್ದೀರಾ ಅಂತಂದಮೇಲೆ ನಿಮ್ಮ ಮದುವೆ ಆದಂಗೆನೇ ಲೆಕ್ಕ ಅಲ್ವಾ? ಈಗ ಅವಳು ನಿಮ್ಮ ಹೆಂಡತಿ ಸಮಾನನೇ. ಊರಾಗೆ ಎಲ್ರಿಗೂ ನೀವು ಓಡ್ ಬಂದಿದ್ದೀರಾ ಅಂತ ಗೊತ್ತಾಗ್ಬಿಟ್ಟೈತೆ. ಮಾವ, ಎಲ್ಲಿ ನಿಮ್ಮ ಮನೆ ಇರೋದು? ಎಲ್ಲಿ ನಿಮ್ಮ ಹುಡುಗಿ? ಎಲ್ಲಿ ಕಾಣ್ತಾನೆ ಇಲ್ಲ. ಇಲ್ಲೇ ಹತ್ರದಲ್ಲೇ ಮನೆ ಇರೋದು. ನಿನಗೆ ಗೊತ್ತಾಗಲ್ಲ, ಸಂದಿಗೊಂದಿನ ಮನೆ ಐತೆ ಅಂತ ನಾನೇ ಇಲ್ಲಿಗೆ ಬಾ ಅಂತ ಕರೆದೆ. ಮಾವ, ನೀವು ವಾಪಸ್ ಊರಿಗೆ ಬರ್ಬೋದಲ್ವಾ? ಅಯ್ಯೋ ಮಹಾ, ಇದೇನು ಹೇಳ್ತಾ ಇದೆಯಾ? ಈಗ ಊರಿಗೆ ಬಂದರೆ ಸುಮ್ಮನೆ ಕಷ್ಟ ಆಗ್ಬಿಡುತ್ತಲ್ವಾ? ಅತ್ತೆಗೆ ಮಾವನೆನ್ನೆ ಸರಿಯಾಗಿ ಹಿಡ್ಕೊಂಡು ಹೊಡೆದ್ರು ಗೊತ್ತಾ? ನನಗಂತೂ ಕಣ್ಣಲ್ಲಿ ನೀರು ಬಂತು ಗೊತ್ತಾ ಮಾವ. ಹೆಂಗೆ ಸಿಕ್ಕರಂಗೆ ಹೊಡೆದ್ಬಿಟ್ರು. ಅತ್ತೆ ಅಷ್ಟೇ, ಸುಮ್ಮನೆ ಯಾವಾಗೂ ನಿಮ್ಮ ಹೆಸರೇ ನೆನೆಸ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತೈತೆ. ಊಟ ಸಹ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. 3 ದಿನ 4 ದಿನ ಆಯಿತು. ನೆಟ್ಟಿಗೆ ಊಟ ಮಾಡಿದ್ರೆ ಒಂದು ಟೈಮ್ ತಿಂದರೆ ಒಂದು ಟೈಮ್ ತಿನ್ನಲ್ಲ. ನನಗಂತೂ ಬೇಜಾರಾಗ್ತೈತೆ ಮಾವ. ನೀವು ಊರಿಗೆ ಬಂದು ಅವ್ರ ಕಣ್ಣು ಮುಂದೆನೇ ಇದ್ದರೆ ತುಂಬಾ ಚೆನ್ನಾಗಿರ್ತೈತೆ ಅಂತ ಅನ್ನಿಸ್ತೈತೆ. ನನ್ನ ಮಾತು ಕೇಳಿ ಸುಮ್ಮನೆ ಬನ್ನಿ. ಅಯ್ಯೋ, ಈಗ ಅದೆಲ್ಲ ಆಗ್ತದ? ಊರಾಗ ಸುಮ್ಮನೆ ಮರ್ಯಾದೆ ಹೋಗ್ಬಿಟ್ಟೈತೆ. ಈಗ ಊರಿಗೆ ಬಂದರೆ ಅಮ್ಮ ಮನೆಗೆ ಬಿಟ್ಕೊಂತಾರ ಮಾವ? ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಫಸ್ಟಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ ಇಲ್ಲಿದ್ದಿಗೆ ಏನು ಮಾಡ್ತಾ ಇದ್ದೀರಾ? ಹುಲಿ ಯಾವ್ದಾದ್ರು ಕೆಲಸ ಸಿಗ್ತಾ ಏನು? ಇಲ್ಲ, ಯಾವುದು ಕೆಲಸ ಸಿಕ್ಕಿಲ್ಲ ನನಗೆ. ನಾನು ಕೆಲಸಕ್ಕೆ ಹುಡುಕ್ತಾನೆ ಇದ್ದೀನಿ. ಅಲ್ಲ ಮಾವ, ಅಷ್ಟು ಚೆನ್ನಾಗಿ ಓದ್ತೀರಾ, ಕಾಲೇಜ್ಗೆ ಟಾಪರು. ನೀವು ಇಷ್ಟು ಚಿಕ್ಕ ಏಜ್ಗೆ ಈ ಥರ ಕೆಲಸ ಮಾಡ್ಕೊಂಡ್ಬಿಟ್ರಲ್ಲ ಹೇಳಿ. ನೀವು ಸುಮ್ಮನೆ ನನ್ನ ಮಾತು ಕೇಳಿ MBA ಕಟ್ಟಿ MBA ಕಾಲೇಜಿಗೆ ಸೇರ್ಕೊಂಬಿಡಿ. ಎಲ್ಲ ಒಳ್ಳೇದಾಗುತ್ತೆ. ನನ್ನ ಮಾತು ಕೇಳಿ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಈಗ ನಾನು ರಚ್ಚುನ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸೇರ್ಕೊಂಡ್ರೆ ಕಷ್ಟ ಆಗ್ತೈತೆ. ಸರಿ ಬಾ, ರೋಡಾಗ ನಿಂತ್ಕೊಂಡು ಯಾಕೆ ಮಾತಾಡಬೇಕು? ಬಾ, ಮನೆಗೆ ಹೋಗೋಣ ಬಾ. ಬನ್ನಿ ಮಾವ. ರಚ್ಚು 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 ಹಾಂ, ಹೇಳು ಅಚ್ಚು. ಯಾರಿದು? ಈ ಹುಡುಗಿ ಯಾರು? ಇವಳು ನಮ್ಮ ಮಾವನ ಮಗಳು. ನಮ್ಮಮ್ಮ ಇದ್ರಲ್ಲ, ನಮ್ಮಮ್ಮನ ತಮ್ಮನ ಮಗಳು. ಹೌದಾ? ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅಯ್ಯೋ, ಏನು ಎದ್ರುಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಅತ್ತೆ ತುಂಬಾ ಗುಳಾಡ್ತಾ ಇದ್ರಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೆಂಗಿದ್ದೀರೋ ಏನೋ ಎತ್ತು ಅಂತ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಬಂದೆ. ಅತ್ತೆ ಅವಾಗಾದರೂ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ. ನಮ್ಮ ಮಾವನ ಮಗಳು ಇವಳು, ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು. ತುಂಬಾ ಒಳ್ಳೆ ಹುಡುಗಿ ಇವಳು ಅಂತ. ನಾನು ನಾವು ಮನೆ ಬಿಟ್ಟು ಬರ್ಬೇಕಾರೆ ಇವಳ ಹತ್ರನೇ ಸ್ವಲ್ಪ ದುಡ್ಡು ಬೇರೆ ಇಸ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದೆ. ಬಾ, ಕರಿ ಕೂತ್ಕೋ ಬಾ ಅಂತ. ಬನ್ನಿ ಒಳಗಡೆ ಕೂತ್ಕೋ ಬನ್ನಿ. ಹಾಂ, ಈ ಮನೆ ನೋಡಿ ಆಡ್ಕೋಬೇಡಿ. ಈ ಮನೆ ನೋಡಪ್ಪ ಎಂಥ ಮನೆಗಿದ್ದೀನಿ ಅಂತ ಹೇಳ್ಬಿಟ್ಟು. ನಾವು ಮನೆ ಕಡೆ ಎಲ್ಲ ಚೆನ್ನಾಗಿದ್ವಿ. ಆದರೆ ಏನು ಮಾಡೋಣ, ಲವ್ ಮಾಡಿದ್ಮೇಲೆ ಕಷ್ಟ ಸುಖ ಎಲ್ಲ ಅನುಭವಿಸ್ಬೇಕಲ್ವಾ? ಅದಕ್ಕೇನೆ ನಾನಂತೂ ಈ ಮನೆಗೇನೆ ಇರೋದು. ಹಾಗೇನೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಏನು ಕುಡಿತೀರಾ ಅಂತ ಹೇಳಿ, ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನೆನ್ನೆ ತಾನೇ ಕಾಫಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಾಫಿ ಬಟ್ಲು ಹಾಗೇನೆ ಗ್ಲಾಸಸ್ಸು ಎಲ್ಲ ತಂದುಕೊಟ್ರು ಅಚ್ಚು. ಅದಕ್ಕೇನೆ ಹೇಳಿ, ಕಾಫಿ ಏನಾದರೂ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಅದನ್ನು ಕೇಳ್ತಿಯಲ್ಲ, ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡ್ಬಿಟ್ಟು ಬಾ. ಆಯಿತು. ಹಾಗೇನೇ ನಮ್ಮಮ್ಮ ಎಲ್ಲ ಹೆಂಗಿದ್ದಾರೆ? ನಮ್ಮಮ್ಮ ಎಲ್ಲ ಚೆನ್ನಾಗವ್ರೆ ತಾನೇ? ಹಾಂ, ಎಲ್ಲ ಚೆನ್ನಾಗವ್ರೆ. ಊರಲ್ಲೇನು ಸಮಸ್ಯೆ ಇಲ್ಲ ತಾನೇ? ಊರು ತುಂಬ ನಮ್ಮದೇ ಸುದ್ದಿನೇನೋ? ಊರು ತುಂಬ ನಿಮ್ಮದೇನೇ ಸುದ್ದಿ. ಆದರೆ ನೀವು ಬಂದಿದ್ದೀರಾ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮಮ್ಮ ಪಾರಕ್ಕನ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಬಿಟ್ಟವನೆ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಡು ಓಡಾಡ್ತಾ ಐತೆ. ಇದೇನು ಹೇಳ್ತಾ ಇದೆಯಾ ಮಹಾ ನೀನು? ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡ್ತಾ ಆಯ್ತಾ? ಹಾಂ ಮಾವ, ನೀವು ಕಿಡ್ನಾಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಕೊಂಡು ಓಡ್ತಾವ್ರೆ. ನಮ್ಮ ಅಮ್ಮಂಗೆ ಬರೀ ಇದೇ ಕೆಲಸ ಆಯಿತು.
ಇವಳು ಯಾಕೆ ಬರ್ಬೇಕಿತ್ತು ನಮ್ಮ ಮನೆಗೆ? ಥೂ, ಇವಳು ನೋಡ್ರೆ ನನಗೆ ಆಯ್ತಿಲ್ಲ. ಯಾವ ಉದ್ದೇಶಕ್ಕೆ ಬಂದವಳೆ ಏನೋ ನನಗಂತೂ ಗೊತ್ತಿಲ್ಲ. ನೋಡೋಕೆ ನನಗಿನ್ನ ಚೆನ್ನಾಗಿ ಕಾಣಿಸ್ತಾವಳೆ. ಆಮೇಲೆ ಇವ್ರು ನನಗೆ ಕೈ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೈ ಕೊಡೋಕೆ ನಾನು ಬಿಡಲ್ಲ ಬಿಡು. ನಾನು ಇಷ್ಟಪಟ್ಟಿದ್ದೀನಿ, ನನ್ನ ಲವ್ ಮಾಡಿಬಿಟ್ಟಿರೋದು ಇವನು. ಅದು ಹೆಂಗೆ ಇವಳಿಂದ ಹೊಟ್ಟಾಗ್ಬಿಡ್ತಾಳೆ. ಇವಳನ್ನ ಮೊದಲು ಕಾಫಿ ಕೊಟ್ಬಿಟ್ಟು ಮೊದಲು ಈಚೆ ಕಡೆ ಕಳಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ಇಲ್ದಿರೋದು ಅದು ಇದೆಲ್ಲ ತಲೆ ತುಂಬಿಟ್ಟು ಬೇಕಾದ್ರೆ ಇಲ್ಲೇ ಫಿಕ್ಸ್ ಆಗ್ಬಿಡ್ತಾಳೆ ಇರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನನಗೆ ಹಾಕಬೇಕು. ಮೊದಲು ಕಾಫಿ ಕೊಟ್ಟು ಜಾಗ ಖಾಲಿ ಮಾಡ್ಸೋಣ. ನೀನು ಅವಳ ಮಾತು ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ. ಅವಳು ಸ್ವಲ್ಪ ಹಂಗೇನೆ ಸ್ವಲ್ಪ ಕಾರ್ಕರವಾಗಿ ಮಾತಾಡ್ತಾಳೆ, ಆದರೆ ಮನಸ್ಸು ತುಂಬ ಒಳ್ಳೆಯದು. ಕೂತ್ಕೋ ಮಹಾ, ಕೂತ್ಕೋ. ಮಾವ, ನೀವ್ಯಾಕೆ ಊರಿಗೆ ಬರಬಾರ್ದು? ಊರಲ್ಲೇ ಇರ್ಬೋದಲ್ವಾ ನೀವು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಚ್ಚೋ ಬಾ, ವಾಪಸ್ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಇವನೇ ಬರ್ತಾ ಇಲ್ಲ. ಈಗ ಊರಿಗೆ ಬಂದರೆ ಮನೆಗೆ ಬಿಟ್ಕೊಳಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ನಂಗೆ ಸ್ವಲ್ಪ ಭಯ ಆಗೋಗ್ಬಿಟ್ಟೈತೆ. ಮನೆಗೆ ಬಿಟ್ಕೊಂತಾರ ಏನು? ಮನೆಗೆ ಬಿಟ್ಕೊಂಡ್ರೆ ಪರವಾಗಿಲ್ಲ. ಅಯ್ಯೋ, ಹೋದ್ಮೇಲೆ ಅಲ್ವಾ ಗೊತ್ತಾಗೋದು ಮನೆಗೆ ಬಿಟ್ಕೊಂತಾರೆ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಓಡ್ ಬಂದು ವಾರ ಆಗೈತೆ, ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಡೋಣ. ಆಮೇಲೆ ಸುಮ್ಮನೆ ಆಗ್ತಾರ್ತಾನೆ ಅವರೇನೇನೆ. ಮಾವ, ನೀವು ಬರೋದೇ ಒಳ್ಳೇದು. ಅಲ್ಲಿ ಅತ್ತೆ ಅವರೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಯಾಕಲ್ವಾ, ನೀವು ವಾಪಸ್ ಬಂದರೆ ಅವ್ರಿಗೂ ಸಮಾಧಾನ ಆಗ್ತೈತೆ. ಹೆಂಗೋ ಇಬ್ರು ಒಪ್ಪಿಸ್ಬಿಟ್ಟು ಹೆಂಗೋ ಆತ ಮದುವೆನೂ ಮಾಡ್ಬೋದಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಮನೆಗೆ ಒಪ್ಪಲಿಲ್ಲ ಅಂತಂದರೆ ನಾವೇ ಬೇಕಾದ್ರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಆಯ್ತಲ್ವಾ? ಏನು ತೊಂದರೆ ಇಲ್ಲ ಅಲ್ವಾ? ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನು ಇದೀನಲ್ವಾ, ನಾನು ನೀನು ಖುಷಿಯಾಗೇ ಇರೋಣ. ಹಳ್ಳಿನಾಗಿದ್ದರೆ ಇನ್ನೂ ನನಗೆ ಖುಷಿನೇ ಆಗ್ತದೆ. ನಂಗೆ ಯಾಕೋ ಈ ಬೆಂಗಳೂರು ಸ್ವಲ್ಪನೂ ಅಡ್ಜಸ್ಟ್ ಆಗ್ತಾ ಇಲ್ಲ. ನನ್ನ ಮಾತು ಕೇಳು, ನನಗೂ ಇಲ್ಲೆಲ್ಲ ಇಷ್ಟ ಆಗ್ತಾ ಇಲ್ಲ ಅಲ್ವಾ? ನಾವು ಬಂದ್ಬಿಡ್ತೀನಿ. ಇಬ್ರು ಊರ ಕಡೆನೇ ಹೋಗ್ಬಿಡೋಣ. ಅಲ್ಲೇ ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿರೋಣ. ಈ ಸಿಟಿ ಜೀವನ ಅಂತೂ ಸಾಕಾಗೋಗ್ಬಿಟ್ಟೈತೆ. ಇದೊಳ್ಳೆ ಇಂಥ ಗುಡಿಸ್ನಾಗಿರೋದಕ್ಕಿಂತ ಹಳ್ಳಿನಾಗ ಹೋಗ್ಬಿಟ್ಟು ನೆಮ್ಮದಿಯಾಗಿರೋದೇನೇ ಎಷ್ಟೋ ವಾಸಿ. ಅಲ್ಲಿಂದನೇ ಕಾಲೇಜ್ಗೆ ಹೋಗ್ತೀನಿ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅವರಲ್ವಾ, ಅಲ್ಲಿಂದನೇ ಕಾಲೇಜ್ಗೆ ಹೋಗ್ತೀನಿ. ಈಗ ನಾನು ನಿನ್ನ ಜೊತೆ ಓಡ್ ಬಂದಿದ್ದೀನಿ ಅಂತ ಗೊತ್ತಾದ್ಮೇಲೆ ಬೇರೆ ಯಾರು ಬಂದ್ಬಿಟ್ಟು ನಾನು ಮದುವೆ ಮಾಡ್ಕೊತೀನಿ ಅಂತ ಮುಂದೆ ಬರಲ್ಲ. ಏನಂತ ಹೇಳ್ತೀಯಾ? ಇದಕ್ಕಿನ್ನೂ ನಿನ್ಗಿನ್ನು ಯಾರು ಹೇಳ್ತಾರೆ? ಸುಮ್ಮನೆ ಇಲ್ಲಿ ಕಷ್ಟಪಡೋದ್ಮೇಲೆ ಇಲ್ಲ ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿನಾಗ ಹೆಂಗೋ ಜೀವನ ಮಾಡ್ಬೋದು. ಬಾ, ಊರಿಗೆ ಹೋಗ್ಬಿಟ್ಟು ಅಲ್ಲೇ ಮನೆ ಮಾಡ್ಕೊಂಡಿರೋಣ. ಮಾವ, ಪ್ರಯತ್ನ ಪಡೋದು ಸೇರು. ಅಕಸ್ಮಾತ್ ಏನಾರ ಮನೆಗೆ ಸೇರಿಸಲಿಲ್ಲ ಅಂತಂದರೆ ನೀವೇ ಸಪ್ರೇಟಾಗಿ ಮನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರಿ ಮಾವ. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಸಹಾಯ ಬೇಕಾದರೆ ನಾನು ಮಾಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈ ಬೆಂಗಳೂರಲ್ಲಿ 3-4 ದಿನದಿಂದ ಕೆಲಸ ಹುಡುಕ್ತಾ ಇದ್ದೀರಾ. ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಬೆಂಗಳೂರಲ್ಲಿ ಕೆಲಸಗಳೆಲ್ಲ ಎಲ್ಲಿ ಸಿಗ್ತವೆ, ಆದರೆ ಹುಡುಕ್ಬೇಕಷ್ಟೇನೆ, ಗೊತ್ತಿಲ್ದಿರೋ ಜಾಗ. ಸುಮ್ಮನೆ ಯಾಕೆ ಕಷ್ಟ? ಹೆಂಗೋ ಇಬ್ರು ಅಲ್ಲೇ ಕಾಲೇಜ್ಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ಹೆಂಗೋದ್ರೂ ಇಬ್ಬರು ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ. ಲೈಫಲ್ಲಿ ಓದೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮಾವ? ಅದು ಬೇರೆ ನೀವು ಕಾಲೇಜ್ಗೆ ಟಾಪರು. ನೀವು ಈ ಥರ ಮಧ್ಯಕ್ಕೆ ಓದೋದು ಬಿಟ್ಬಿಟ್ಟು ನೀವು ಈ ಥರ ಆದರೆ ನಿಜವಾಗೂ ತುಂಬಾ ಬೇಜಾರಾಗುತ್ತೆ ನೋಡಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ರೊಚ್ಚುನ ಕಾಲೇಜಿಗೆ ಸೇರಿಸ್ತೀನಿ ಅಷ್ಟೇನೆ. ರೊಚ್ಚು ಚೆನ್ನಾಗಿರಬೇಕು, ಅವಳನ್ನೇ ಕಾಲೇಜಿಗೆ ಸೇರಿಸ್ತೀನಿ ನಾನು. ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಕರೆಸ್ಪಾಂಡೆನ್ಸಾಗಿ ಹೆಂಗೋ ಪಾಸ್ ಮಾಡ್ಕೊತೀನಿ. ಇವಳು ಕಾಲೇಜ್ಗೆ ಹೋಗಲಿ. ನೀನು ಹೇಳ್ದಂಗೆ ಒಂದು ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನಂತೂ ಊರಿಗೆ ಬರೋಣ ಅಂತಲೇ ಅನ್ನಿಸ್ತಾಯಿತ್ತು ನನಗೂ. ಅಮ್ಮಂಗೂ ಸ್ವಲ್ಪ ಸಹಾಯ ಆಗ್ತೈತೆ ನಾನು ಬಂದರೆ. ಆಯಿತು, ಸರಿ. ಮತ್ತೆ ಇನ್ನೇನು ಊರಿಗೇನೆ ಹೋಗ್ಬಿಡೋದನ್ನೇ ಕೆಲಸ. ಮತ್ತೆ ನಾನು ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ಲಾ? ನಿನಗೇನು ಅಭ್ಯಂತರ ಇಲ್ಲ ತಾನೆ? ಆಮೇಲೆ ನಿಮ್ಮ ಅಮ್ಮ ಹಂಗಂತೂ ಹಿಂಗಂತೂ ಅಂತ ಹೇಳ್ಬಿಟ್ಟು ನೀನೇನಾದ್ರೂ ಅಯ್ಯೋ, ನಮ್ಮ ಅಮ್ಮಂಗೆ ಎದುರುಕೊಳ್ಳೋರು ಯಾರು? ನಮ್ಮ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಯಾರು ಹೇಳು? ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರಿ, ಹಂಗಾದ್ರೆ ಓಕೆ. ಅಪ್ಪ, ನನಗಂತೂ ಈ ಮನೆಗೆ ಇದ್ದು ಸಾಕಾಗೈತೆ. ನನಗಂತೂ ಬೇಜಾರಾಗ್ಬಿಟ್ಟಿತ್ತು. ಹಳ್ಳಿನಾಗಾದರೆ ಎಲ್ಲರೂ ಫ್ರೆಂಡ್ಸೇ, ಎಲ್ಲರ ಜೊತೆ ಖುಷಿಯಾಗಿರ್ಬೋದು ನನಗಂತೂ. ಆದರೆ ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೇಕು, ಸರಿನಾ? ಇಲ್ಲಾಂದರೆ ನಮ್ಮ ಅಮ್ಮ ಅಷ್ಟೇನೇ ಕತೆ. ಇನ್ನೊಬ್ರಿಗೆ ಬೇಕಾದ್ರೆ ಹೆಂಗಾರ ಮಾಡಿ ಗಂಟು ಹಾಕ್ಸ್ಬಿಡ್ತೈತೆ. ನೀನು ಕಂಡ್ರೆ ಇಷ್ಟ ಇಲ್ಲಲ್ವಾ? ಅದಕ್ಕೆ ಸರಿ, ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಯಪ್ಪ, ಈ ಮನೆಯಿಂದ ಈ ಊರಿಂದ ತೊಲಗ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡ. ಸರಿ, ನಾನು ರೆಡಿ ಮಾಡ್ಕೊತೀನಿ. ಮಹಾ ಏನು ತೊಂದರೆ ಆಗಲ್ಲ ತಾನೆ? ಅಮ್ಮನೂ ನಮ್ಮ ಮನೆಗೆ ಬಿಟ್ಕೊಂತಾರ? ನಿಮ್ಮೇಲಂತೂ ಜಾಸ್ತಿ ಪ್ರೀತಿ ಐತೆ, ನಿಮ್ಮನ್ನು ಬಿಟ್ಕೊಳ್ಳಲ್ಲ ಅಂತ ಹೇಳೋದು ಹೆಂಗೆ ಹೇಳಿ ನಾನು? ಬಿಟ್ಕೊಂತಾರೆ ನಿಮ್ಮನ್ನ ಮನೆಗೆ. ನೋಡೋಣ ಬನ್ನಿ, ಅಲ್ಲಿ ಸಿಚುವೇಶನ್ ಹೆಂಗಿರ್ತೈತೆ ನೋಡೋಣ. ಅಕಸ್ಮಾತ್ ಏನೋ ಸ್ವಲ್ಪ ಕಷ್ಟ ಆಯಿತು ಅಂದರೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಮಾವ, ನೀವೆಲ್ಲಿದ್ರು ನೀವು ಖುಷಿಯಾಗಿರಬೇಕು ಅಷ್ಟೇನೆ. ಮಹಾ, ನನಗೆ ಗೊತ್ತು ನೀನು ಮದುವೆ ಮಾಡ್ಕೋಬೇಕು ನಾನು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಂದರೆ ನಮ್ಮ ಮಾವ, ನಮ್ಮಮ್ಮ ಎಲ್ಲರೂ ತುಂಬಾ ಆಸೆ ಪಟ್ಟಿದ್ರು. ನೀನು ಅಷ್ಟೇ, ನಿಂಗೇನು ಬೇಜಾರಿಲ್ಲ ತಾನೇ? ಅಯ್ಯೋ ಮಾವ, ಏನೂ ಬೇಜಾರಿಲ್ಲ. ನೀವು ಎಲ್ಲಿದ್ರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ. ನಿನ್ನಂಥ ಹುಡುಗಿರು ಅಪರೂಪದಲ್ಲಿ ಅಪರೂಪ ಬಿಡು, ತುಂಬಾ ಅಪರೂಪ. ಅಯ್ಯೋ, ತುಂಬ ಹೊಗಳ್ಬೇಡಿ. ಬೇಗ ರೆಡಿಯಾಗಿ ಊರಿಗೆ ಹೋಗೋಣ. ಆಯಿತು.